सिद्धू पाटिल आगे बढ़ो, सिद्धू पाटिल आगे बढ़ो। ನೋಡ್ರಿ सिद्धू पाटिल पूरा जिला कार्यकर्ता तुम जोते आवा, तुम्हारा बिल भी बाका होने वाला नहीं है। अगले टाइम दोबारा भी चुन के आ गया, ऐसा उनको करने दो, तुम्हारा संपत्ति बढ़ने दो। सिद्धू पाटिल आगे बढ़ो, और भी तुम्हारे साथ में है। नहीं चलेगा, नहीं चलेगी, नहीं चलेगी, नहीं चलेगी दादागिरी, नहीं चलेगी, नहीं चलेगी ಮುಂದೆ ಮಿಸ್ಟರ್ ಪರಮೇಶ್ವರ್ ಅವರಿಗೆ ಈ ಹೋರಾಟಗ ಮಲ್ಕಾಪುರಿ ಅವರು ಎಲ್ಲರೂ ಸೋಡ್ಯಾರ. ಮಲ್ಕಾಪುರಿ ಅಂದ್ರೆ ವಾಕ್ಚಾತುರ್ಯ ಅವು. ಅದಕ್ಕಾಗಿ ಸನ್ಮಾನ ಜಿಲ್ಲಾಧ್ಯಕ್ಷರೇ, ಬೀದರ್ ಜಿಲ್ಲೆ ಎಲ್ಲ ವರಿಷ್ಠ ನಾಯಕರೇ, ಎಲ್ಲ ಮೂಲೆಯಿಂದ ಕಾರ್ಯಕರ್ತಗಳೇ, ನಮ್ಮ ಬೀದರ ಜಿಲ್ಲಾ ಪಂಚಾಯತ್ ನಲ್ಲಿ ಕೆಡಿಪಿ ಮೀಟಿಂಗ್ ನಲ್ಲಿ ಯಾವ ತರ ಗುಂಡಾಗರ್ದಿ ಅಂದ್ರೆ इक्वल टू बिहार, ಬೀದರ್ ಕಾಂಗ್ರೆಸ್ ಸರ್ಕಾರ इक्वल टू ಬಿಹಾರ್. ಮುಂಚೆ ಬಿಹಾರ್ नहीं, ಮುಂಚೆ ಬಿಹಾರ್, ಈ ನಮ್ ಬಿಹಾರ್ ಇದೆ ಸದ್ಯ, ಈ ನಮ್ ಸರ್ಕಾರ ಇದೆ. ಈ ಲಲ್ಲೂನಿ ಬಿಹಾರ್, ಚಾರಾ ಚೋರ್ ಬಿಹಾರ್. ಈ ತರ ಬಹಳ ನಮ್ಗೆ ಬಹಳ ದುಃಖ ಆಗಿದೆ. ನಾನು ಕೂಡ ತಮ್ಮ ಕರ್ತವ್ಯದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಕೆಡಿಪಿ ಕೂಡ ನಾವೇ ನಡೆಸೀವಿ. ತಾಲೂಕಾ ಅಭಿವೃದ್ಧಿ, ಜಿಲ್ಲಾ ಅಭಿವೃದ್ಧಿ, ಯಾವ್ಯಾವ ಫಂಡ್ ಇದೆ, ಎಲ್ಲ ವಾಟ್ಸಪ್ ಪ್ರಾಬ್ಲಮ್ ಇದೆ, ಎಲ್ಲ ನೋಡಬೇಕು. ಆದ್ರೆ ಈ ನಮ್ಮ ಸಿದ್ದು ಪಾಟೀಲ್ ಅವರು ಏನ್ ಕೇಳಿದ್ರು, ಪ್ರೋಗ್ರಾಮ್ ಅಧ್ಯಕ್ಷರಿಗೆ ಅನುಪಾಲನ ವರದಿ ಹೇಳ್ರಿ ಅಷ್ಟೇ. ಅವರಿಗೆ ಏನಾವನ ದಪ್ಪ, ಅವರಿಗೆ ಗೊತ್ತಿದೆ ಸಿದ್ದು ಪಾಟೀಲ್ ಈ ವಿಷಯ ಪ್ರಸ್ತಾಪಿದ್ರೆ ನಮ್ಮ 200-300 ಕೋಟಿ ಹೋಯ್ತು. 300-400 300-400 ನಮ್ದು ಕನ್ನಡ ಸರಿ ಬರಲ್ಲಪ್ಪ. 300-400 ಕೋಟಿ ಅದಕ್ಕಾಗಿ ಅವ್ರ ಬೆಂಕಿ ಆಯ್ತು. ಹಿಂಗ ಯಾರಪ್ಪ, ಯಾವ ಮಾನವತೆ, ಯಾವ ಗುಂಡಾಗಿರ್ದಿ, ಯಾವ ದಾದಾಗಿರಿ, ಬಹಳ ಖಂಡನೆ ಇದೆ. ಆಮೇಲೆ ಇದು ಇಲ್ಲ, ಎಲ್ಲ ಕಡೆ ಹಿಂಗೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಗುಂಡಾ ಸರ್ಕಾರ, दादागिरी सरकार, लुटारू सरकार, वसूली सरकार, टक्केवारी सरकार, ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀ ಈ 2.5 ವರ್ಷ ನೋಡಿದ್ರಿ ತಾವು, ಎಲ್ಲಿ ಅಭಿವೃದ್ಧಿ ಇಲ್ಲ. ನೋಡಿದ್ರಿ ಎಲ್ಲಾ ಕಡೆ ರೋಡ್ ಕಟ್ ಆಗಿದೆ, ಇಲ್ಲ ಒಂದ್ ನಯಾ ಪೈಸಾ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇದಾರ ನಾನು ಕುರ್ಚಿ ಬಿಡಲ್ಲ, ಅವ್ರು ಹೇಳ್ತಾರ ನಾನು ಮುಖ್ಯಮಂತ್ರಿ ಆಗ್ತೀವಿ, ಬೇರೆ MLA दादागिरी ಮಾಡ್ತೀನಿ. ಯಾವ ಕಾರಣಕ್ಕೆ ಸರ್ಕಾರ ಗೊತ್ತಿಲ್ಲ ನಮ್ದು. ಅದಕ್ಕಾಗಿ ಸಿದ್ದು ಪಾಟೀಲ್ ಆगे बढ़ो, ಸಿದ್ದು ಪಾಟೀಲ್ आगे बढ़ो. ನೋಡ್ರಿ ಸಿದ್ದು ಪಾಟೀಲ್ पूरा जिला कार्यकर्ता तुम जोते आवा, तुम्हारा बिल भी बाका होने वाला नहीं है. अगले टाइम दोबारा भी चुन के आ गया, ऐसा उनको करने दो, तुम्हारा संपत्ति बढ़ने दो. ಅದಕ್ಕಾಗಿ ನಾವು ನಮ್ಮ ಮಲ್ಕಾಪುರಿ ಅವರು ಎಲ್ಲ ಹೇಳಿದ್ರು. ಅದಕ್ಕಾಗಿ ನಮ್ಮ ಶರ್ಮು ಸಲ್ಗಾರ್ ಹೇಳಿದ್ರು. ನಮ್ಮ ಒಂದೇ ಮಾತು ಹೇಳ್ತಾ ಇದೀನಿ, ಈ ಕಾಂಗ್ರೆಸ್ ಸರ್ಕಾರ ಜಾತಿ ಹೋಗಲ್ಲ. ಅವರು 1 ತಿಂಗಳಿನಲ್ಲಿ ಮುಂಚೆ ಹೇಳಿದ್ರು, ಏನ್ ಹೇಳಿದ್ರು ಮುಂಚೆ, ದಿವಾಳಿ, ಆಮೇಲೆ ಹೇಳಿದ್ರು ಇವ್ ಸಂಕ್ರಾಂತಾರ್, ಡೈಲಿ ಬಟ್ ಕಾಂಗ್ರೆಸ್ ನಲ್ಲಿ ರಾಜ್ಯಕ್ಕೆ NB ಸರಿಯಾಗಿಲ್ಲ, ದುಡ್ಡು ಕೊಡ್ತಾ ಇಲ್ಲ. ಅದಕ್ಕಾಗಿ ಮುಂದೆ ತಾವು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್ ನಾವು ಎಲ್ಲ ಗೆಲ್ತೀವಿ. ಕಾರ್ಯಕರ್ತ ಭರವಸೆ ಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕು ಗೆಲ್ಬೇಕು. ಆಮೇಲೆ ಇಂಥ ಗುಂಡ ಸರ್ಕಾರ, ಗುಂಡ ವ್ಯಕ್ತಿಗೆ ಅವರು ಯಾವ MLC ಮಾಡಿದ್ರೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ರು, ಅವ್ರಿಗೆ ನೋವು ಬರುತ್ತೆ. ಇಂಥ ಕೆಡಿಪಿ ಸಭೆಯಲ್ಲಿ ಕಾನೂನು ಪ್ರಕಾರ ಅಭ್ಯರ್ಥಿ ಸಂಪೂರ್ಣ ಅಭಿವೃದ್ಧಿ ಕೇಳಬೇಕು. ದಾದಾಗಿರಿ ಮಾಡ್ತಾ ಇದ್ರೆ ಅದಕ್ಕಾಗಿ ಖಂಡನೆ ಮಾಡ್ತೀವಿ. ಜಾಸ್ತಿ ಟೈಮ್ ಆಗಿದೆ, ಬೇರೆ ಬೇರೆ ಎಲ್ಲ ಮಾತಾಡ್ತಾರ. ಅದಕ್ಕಾಗಿ ನಾವು ವಾಪಸ್ ಹೇಳ್ತಾ ಇದ್ದೀನಿ, ಸಿದ್ದು ಪಾಟೀಲ್ आगे बढ़ो, सिद्धू पाटिल आगे बढ़ो.
साथ और भी तुम्हारे साथ में है। नमस्कार, वंदनेಗಳು।